ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಿರ್ತೀರಾ ಅಂತ ಅನ್ಕೋತೀನಿ. ಸೊ ಬರ್ರಿ ಇವತ್ತಿನ ಬ್ಲಾಗ್ದೊಳಗೆ ಯಾವ ಥರ ಒಂದು ವಿಡಿಯೋ ತೊಗೊಂಡಿದ್ದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಂಗೆ ಒಬ್ಬರು ಕಮೆಂಟ್ ಹಾಕಿದ್ರು 5-6 ತಿಂಗಳದ ವಿಡಿಯೋ ಇದು ಅಂತೇಳಿ ನಾನು ಆಲ್ರೆಡಿ ವಿಡಿಯೋದೊಳಗೂ ಕೂಡ ಹೇಳಿದ್ದೀನಿ. ನನ್ನ ಒಂದು ಮೊಬೈಲ ಅಂದ್ರೆ ಏನಂತ ಹೇಳ್ತೀರಿ, ಕೆಡೋದಕ್ಕಿಂತ ಮುಂಚೆಕಿನ ವೀಡಿಯೋಗಳಿವು. ನನ್ನ ಪುಣ್ಯಕ್ಕಂತ ಹೇಳ್ಬೋದು. ಸಾಫ್ಟ್ವೇರ್ ಹೊಡೆದ್ರೂ ಅವು ವಿಡಿಯೋ ಒಂದಷ್ಟು ಫೋಟೋಗಳು ಹಂಗೆ ಉಳ್ಕೊಂಡಿದ್ದಾವ್ರಿ. ಮತ್ತು ಹಾಗಾಗಿ ಅವು ಕೂಡ ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡಕತ್ತೀನಿ ಅಂತ ಹೇಳಕತ್ತಿದ್ದೆ. ಸೊ ಹಾಗಾಗಿ ನಿಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿನ ಕೊಟ್ಟುಬಿಡ್ತೀನಿ. ಇನ್ನೊಂದು ಏನಪ್ಪ ಅಂತಂದ್ರೆ, ಕೆಲವು ಟೈಮ್ದೊಳಗೆ ನಾವು ಎಷ್ಟೇ ಗಟ್ಟಿ ಇರ್ತೀವಿ ಅಂತಂದ್ರೂ ಕೂಡ ನಮ್ಗೆ ಧೈರ್ಯ ಎಷ್ಟು ಇರುತ್ತಂದ್ರೂ ಒಂದೊಂದು ಸರಿ ಧೈರ್ಯ ಆಗಂಗಿಲ್ಲ. ಆದ್ರೂ ಜೀವನ ಮಾಡಲೇಬೇಕು. ಆ ಥರದ ಸಿಚುವೇಶನ್ದೊಳಗೆ ಎಷ್ಟೋ ಲಕ್ಷಾಂತರ ಗಟ್ಟಲೆ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಬಟ್ ಅದರಲ್ಲಿ ನಾನು ಒಬ್ಳು ಅಂತ ಹೇಳ್ಕೊಳೋದಕ್ಕೆ ನನಗೇನು ಮುಜುಗರ ಆಗಂಗಿಲ್ಲ. ಯಾಕಂದರೆ ಜೀವನ ರೀ ಇದು. ಎಲ್ಲರೂ ಕೂಡ ಎಲ್ಲನೂ ಬಯಸಿದ ಭಾಗ್ಯನ ಬೇಡ ಬಂದಿರಂಗಿಲ್ಲ. ಹೆಚ್ಚು ಕಮ್ಮಿ ಇದ್ದೇ ಇರ್ತಾವೆ. ಆ ದೇವ್ರು ಕೊಟ್ಟಂಥ ಹೆಚ್ಚಿದ್ದಿದ್ದು ಪರವಾಗಿಲ್ಲ, ಕಡಿಮೆ ಇದ್ದಿದ್ದನ್ನು ಅನುಸರಿಸ್ಕೊಂಡು ಹೊಂದ್ಕೊಂಡು ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗುವಂಥ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ಸೆಲ್ಯೂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೋ ನೋವಿದ್ರೂ ಕೂಡ ತುಂಬಾ ಅದನ್ನು ಆರಾಮಾಗಿ ಈಸಿಯಾಗಿ ನಿಭಾಯಿಸ್ಕೊಂಡು ಹೋಗುವಂಥ ಕೆಪಾಸಿಟಿ ಹೆಣ್ಮಕ್ಳಿಗೆ ಇರುತ್ತೆ. ಬಟ್ ಎಲ್ಲರೂ ಆ ಥರ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ಬ ಹೆಣ್ಮಕ್ಳಿಗೆ ಸೆಕೆಂಡ್ ಆಪ್ಷನ್ ಇರೋಂಗಿಲ್ಲ. ಸೊ ಈ ಥರದ್ದು ದೀಪದ್ದು ಇದು ತೊಗೊಂಬಂದಿದ್ದು ನೋಡ್ರಿ. ಅದು ಒಂದು ಸೋರಕತ್ತಿತ್ತು, ಒಂದು ಚಲೋ ಇತ್ತು ನೋಡ್ರಿ. ಅದು ಕೂಡ ನಾನು ಚೇಂಜ್ ಮಾಡಿಕೊಂಡು ಬರ್ತೀನಿ ಅಂತೇಳಿ ನಿಮ್ಮ ಜೊತೆಗೆ ನಾನು ಇವಾಗ ಶೇರ್ ಮಾಡಕತ್ತಿದ್ದೆ. ಸೊ ಕೊನೆವರೆಗೂ ನೋಡಿರಿ, ನಿಮಗೂ ಗೊತ್ತಾಗುತ್ತಾ ಏನು ಇತ್ತು ಆ ವಿಡಿಯೋದೊಳಗೆ ಅಂತ ಹೇಳಿ. ಸೋರತ್ತಿಲ್ಲ, ಕೆಲವು ಸಲ ಆಗಿಬಿಡ್ತಾವೆ ನೋಡಿರಿ ಈ ಥರ. ಹಾಗಾಗಿ ಈ ಥರದ್ದು ಇನ್ನೊಂದು ಸ್ಮಾಲ್ ಪ್ಲೇಟ್ ಯಾವಾಗಾದ್ರು ಶಿಖರ ತೊಗೊಂಡ್ಬಂದು ಜೋಡಿ ಮ್ಯಾಗ ಇಡ್ತೀನಿ ರೀ. ಒಬ್ರು ಸಿಸ್ಟರ್ ಕಮೆಂಟು ಮಾಡಿದ್ರು ನನಗೆ, ನೋಡಿರಿ ಹಿಂಗತೆ ಆಗೈತಿ. ಇಲ್ಲೆಲ್ಲ ಕೆಳಗೆ ಸೋಡಿದ್ರೆ ಹೊಲಸನ ಆಗಿಬಿಡೋದು. ಹಾಗಾಗಿ ಇದ್ರೊಳಗೆ ಇಟ್ಟೀನಿ ರೀ ಸದ್ಯಕ್ಕೆ. ಈಗ ಮಮ್ಮಿ ಬಾದಾಮಿಗೆ ತೊಗೊಂಡ್ಬಂದಾರಂತ ಬದಲಾಸಕ್ಕೂ ಬರಲ್ರಿ, ಪರವಾಗಿಲ್ಲ. ಹಾಗೆಯೇ ಮಕ್ಕಳು ಕೂಡ ಪ್ರಾರ್ಥನಾ ಅದೆಲ್ಲನೂ ಮಾಡಿದ್ರಿ. ಸೊ ಅವ್ರಿಗೆ ಚಹಾ ಬೇಕಂತ ಸದ್ಯಕ್ಕೆ. ನಾನೇ ಗಪ್ಪಿದ್ರು ಅವ್ರಿಗೆ ಸದ್ಯಕ್ಕೆ ಬೇಕಾಗೈತಿ. ಹಾಗಾಗಿ ಇವಾಗ ಇನ್ನೂ ಲೇಟ್ ಐತ್ರಿ ಅಡುಗೆ ಮಾಡೋದು, ಊಟ ಮಾಡೋದು. ನಾಳೆ ಪಿಲನ್ ಪೇಪರ್ ಶುರು ರೀ. ಇವತ್ತು ರವಿವಾರ ನೋಡಿ, ರವಿವಾರದಿಂದ ಬ್ಲಾಗ್ ಇದೆ. ಹಾಗಾಗಿ ಮತ್ತೆ ಸ್ವಲ್ಪ ಲೇಟಾಗಿ ಅವ್ರ ಹೋಮ್ವರ್ಕ್ ಅದು ಸ್ವಲ್ಪ ಎಲ್ಲ ರಿವಿಷನ್ ತೊಗೊಂಡು ಕುಂತ್ರಾಯ್ತಂತೇಳಿ ಇವಾಗ ಏನು ಮಾಡೀನಪ್ಪ ಅಂತಂದ್ರೆ, ಮಾಮೂಲಿ ಚಹಾ ಮಾಡೀನಿ ರೀ. ಖಾರಿ ಟೋಸ್ಟ್ ಬಂದಿದ್ದು ಮನೆ ಹತ್ರನೇ ತೊಗೊಂಡಿದ್ವಿ. 1/4 ಕಿಲೋ ತೊಗೊಂಡ್ರು ಎಷ್ಟೋ ದಿನ ಹೋಗ್ತಾವ್ರಿ ಫ್ರೆಂಡ್ಸ. ಬೆಳಗ್ಗೆ 7:00 ಹೋಗ್ಬಿಡ್ತಾರೆ ಇಬ್ಬರು. ಈಗ 10 ಗಂಟೆ 11 ಗಂಟೆಗೆ ಈ ಥರ ಬರ್ತಾರಲ್ಲ, ಹಾಗಾಗಿ ಈ ಥರ ಚಹಾ ಟೋಸ್ಟ್ ತಿಂದೋದ್ರೆ ಸ್ವಲ್ಪ ಹಸು ತಡಿತದ್ರಿ. ಬುತ್ತೀನಿ ಇಲ್ರಿ, ಕಟ್ಟಿಕೊಟ್ರು ತರಬೇಡ ಅಂತ ಹೇಳಾರ. ಹಾಗಾಗಿ ಬರ್ರಿ ಚಹಾ ಟೋಸ್ಟ್ ತಿನ್ನೋ. ನೀವು ಮಕ್ಕೊಂಡಿದ್ದೆಲ್ಲ ಆಗಲೇ ದಿದಿ ತೊಗೊಂಬಂಡ್ಲ ತಳಗೋಗಿ. ಅಯ್ಯ ಎದ್ಕೊಂಡು ತಿನ್ನು, ಹಂಗೆ ಕಷ್ಟಪಡ್ತಿ ನೋಡ್ರಿ. ಈಗ ಎದ್ದಾರ ಇದು ಮಾಡಿ ಪ್ರವಚನ ಅಂತ ಬಂದು ಭಯಾಗ ಪ್ರಾರ್ಥನೆ ಮಾಡಿ ಇವಾಗ ಜಸ್ಟ್ ಎದ್ದಿದ್ದಾರೆ ನೋಡ್ರಿ. ಬರ್ರಿ ಪಟ್ ತಿನ್ರಿ. ಗಾಳಿ ಚಂದ ಬಿಟ್ಟೈತಿ ನೋಡ್ರಿ. ಸಿಂಕ್ ನೋಡಿದ್ರೆ ಜೀವ ಮರಕ್ತೈತಿ. ನೀ ಎದೆಲ್ಲ ನೀನು ಕೊರಬರ್ಗಿತ್ತೆ ನಿನ್ನ ಬಿಡು, ಹೊಡಿಬಾರ್ದಿಂದ. ಚಾ ಇರುತ್ತೆ ಬರ್ರಿ. ನೆಕ್ಸ್ಟ್ ಡೇ ನೋಡ್ರಿ ಫ್ರೆಂಡ್ಸ, ಮಗಳಂತೂ ಸಾಲಿಗೆ ಹೋಗ್ಯಾಡ್ರಿ. ಆಕೆ 1-1:30 ಬರ್ತಾಳ. ಮಗ ಬಂದನ್ರಿ ಸಾಲಿಲಿಂತ ಆಲ್ರೆಡಿ. ಸದ್ಯ ಅವರು ಇವತ್ತು ಬರಲ್ಲಂತ್ರಿ. ಫೋನ್ ಹಚ್ಚಿದ್ದೆ, ಮತ್ತು ಭಾಳ ದಿವ್ಸಕ್ಕೆ ಹೋಗಿದ್ದಾರ. ಹಾಗಾಗಿ ದೊಡ್ಡಮ್ಮ ಅದು ಬಿಡಲ್ರಿ, ಇನ್ನೊಂದು 2 ದಿನ ಇಲ್ಲೇ ಇರು, ನೀವೇನು ಬರಲ್ಲ ಹೋಗಲ್ಲ ಅಂತೇಳಿ. ಹಾಗಾಗಿ ಅವರು ಕೂಡ ಇನ್ನು ಅಲ್ಲೇ ಇರ್ತಾರೆ ಫ್ರೆಂಡ್ಸ. ನಾಳೆಗೆ ಇಲ್ಲ ನಾಡ್ದ ಬರ್ಬೋದು ನೋಡಮ್ಮಂತ. ಇವಾಗ ಶೇಂಗಿ ನೋಡ್ರಿ ಬುಟ್ಟಿ ಒಳಗೆ ಇಟ್ಟಿದ್ದೆ. ಇದು ಬುಟ್ಟಿ ಬೇಕಾಗ್ತದ್ರಿ ಎದಕ್ಕರ, ಅದಕ್ಕಂತೇಳಿ ಡಬ್ಬಿ ಒಳಗೆ ಹಾಕ್ಬಿಡ್ತೀನಿ. ಉಳ್ಳಾಗಡ್ಡಿ ಭಾಳ ಇರ್ತಾವ ನೋಡ್ರಿ. ಸ್ವಲ್ಪ ಹೌಕ ಮತ್ತು ಮಳೆಗಿಳಿ ಚಾಲೂ ಆಯ್ತು ಮುಂದೆ ಭಾಳನ ಇಟ್ಟು ತಿನ್ನಂಗೆ ಇರಂಗಿಲ್ರಿ. ಇವು ಇದು ಜೀಡಿ ಆದಂಗೆ ಆಗ್ಬಿಡ್ತಾವ್ರಿ ಫ್ರೆಂಡ್. ಜೀಡಿ ಗಡ್ದಂಗೆ ಆಗ್ತಾವೆ. ಅದಕ್ಕೆ ಸಾಕ್ರಿ. ಈಗ ಮತ್ತೆ ಹೆಚ್ಚಿಗೆ ಏನು ಮಾಡಕ್ಕೆ ಹೋಗಲ್ರಿ, ಎಷ್ಟು ಮಾಡಿದ್ರೆ ಅಷ್ಟೇ. ಸೊ ಆಲ್ರೆಡಿ 4 ಕಿಲೋ ಮಾಡ್ದಂಗೆ ಆಯಿತು. ಅವ್ರ ಫ್ರೆಂಡ್ಸಿಗೂ ಕೊಟ್ಟರು, ತಾವು ತಿಂದರು. ಮತ್ತು ಇಷ್ಟು ಉದಾವು ಅವಾಗಿಟ್ಟು ಇವಾಗಿಟ್ಟು ತಿನ್ನಲಾಕ ನೋಡ್ರಿ ಫ್ರೆಂಡ್ಸ್.
10 ಕಿಲೋ ಮಾಡಿದ್ರು ಅದೇನು ಸಾಲದನೇ ಇಲ್ರಿ. ನನಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ಟು, ಜೊತೆಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಆ ಮನೆಗಿದ್ದಾಗ 6 ಕಿಲೋ ಮಾಡಿದ್ದು ಆ ವರ್ಷದ ಅಲ್ಲಿದಲ್ಲೇ ಸಮೀಪನೇ ಇತ್ತು. ಸಮೀಪ ಆಯ್ತಂದ್ರೂ ಬಿಸ್ಲಾಕುಂತ ಹಾಕೋದು, ಮತ್ತು ನನಗಂತೂ ಲೂಸ್ ಮೋಷನ್ ಶುರು ಆಗ್ಬಿಡ್ತೈತ್ರಿ. ಕೈ ಅಂತೂ ಫುಲ್ ನೋವು. ಇದು ಹೈಟ್ ಐತ್ ನೋಡ್ರಿ. ಇಲ್ಲಿ ಬಾಂಡೆ ಹಿಂಗೆ ತಿಕ್ಕತ್ನ್ಯಾಗ ಹಿಂಗೆ ಚಪಾತಿ ಮಾಡು, ರೊಟ್ಟಿ ಬಡಿ, ಹಿಂಗೆ ಬಾಂಡೆ ತಿಕ್ಕು, ಹಿಂಗೆ ಗೂಡ್ಸ್ ಇಟ್ಕೊಂಡಾಗಾಗಿ ಇದಿಂದ ಉಸುಲು ಇದ್ದಂಗಾಗಿ ಜಾಸ್ತಿ ಇದಾಗ್ಬಿಡ್ತ್ರಿ. ಒಟ್ಟ ಈ ಕೈ ಪ್ರೆಷರ್ ಜಾಸ್ತಿ ಹಾಕೊಡಂತ ಡಾಕ್ಟ್ರು ಹೇಳಿದಾರ. ಅವ್ರು ಸ್ವಲ್ಪ ಹೇಳಿದಾರ ನಾವು ಭಾಳ ಕಾಳಜಿ ತೊಗೋಬೇಕು ನಮ್ಮ ಜೀವಕ್ಕೆ. ಅದ್ರ ನಾನು ಉಲ್ಟಾ ಅದೇನು ಹಾಕಾಗಲ್ಲ ತಗೋ, ಒಟ್ಟು ಮಾಡ್ಬೇಕಂದ್ರೆ ಮಾಡಬೇಕು, ಈ ಥರ ನನಗೆ ಮೆಂಟಾಲಿಟಿ ಐತಿ. ಅದರಿಂದ ಮಾಡಿನೂ ಬೇಯಿಸ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್. ಕೆಲವ್ರು ಮಾಡೋದು ಬೇಯಿಸ್ಕೊಂಡ್ರೆ ನಾನು ಮಾಡಿ ಬೇಯಿಸ್ಕೊತೀನಿ. ಈಗ ನಾಷ್ಟ ಆಗೈತ್ರಿ, ಮಗಳನ್ನ ಬರ್ತಾ ಅವನು ಬಂದ ನಾವ್ದು ನಾಷ್ಟ ಆಗೈತಿ. ಒಂದಿಷ್ಟು ಬಾಂಡೆ ಅದಾವು, ಇಲ್ಲಿ ಅಷ್ಟು ಇಟ್ಟಿನ ಸಿಂಕಿನಾಗ ಸ್ವಲ್ಪ ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡ್ಕೋತೀನಿ. ಕ್ಲೀನ್ ಅದೆಲ್ಲ ಮಾಡ್ಕೊಂಡು ಮತ್ತು ನೋಡೋಣ ಮುಂದಿನ ಕೆಲಸ ಏನೈತೆ ಅಂತೇಳಿ ಮಾಡೇನೆ ಆಗ್ಬಿಟ್ಟೈತ್ರಿ ಇವತ್ತಂತ್ರ ವಾತಾವರಣ. ಮಮ್ಮಿ ಊರ್ಲಿಂತ ತಂದು ಇನ್ನು ಜಾಮೂನು ಅದಾವ್ರಿ, ಪಿಲು ತಿತ್ತ ನೋಡ್ರಿ. ನಾಷ್ಟ ಮಾಡ್ಯಾನ. ಟರ್ಬೂಜ ಹಣ್ಣಿ ತಾವು ತಂದಿದ್ದು. ಟರ್ಬೂಜ ಕರೆಕ್ಟ್ ಯಾವ್ದು ಹೇಳ್ರಿ, ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಟರ್ಬೂಜ ಸರಿ ತಳಗ ಹಾಕ್ಬಿಡ. ಇರಿ ಬಂತರು ಎಲ್ಲ ಕಡೆಗೆ ಆಗ್ಬಿಟ್ಟವ್ರಿ ಫ್ರೆಂಡ್ಸ. ಎಲ್ಲ ಕಡೆ ಹೋಗಿ ಒಪ್ಪು. ಕಾಯಿಪಲ್ಯ ನೋಡ್ರಿ, ಟಮಾಟಿ, ಉಳ್ಳಾಗಡ್ಡಿ, ಬದ್ನಿಕಾಯಿ ಇವನ್ನೆಲ್ಲ ತೊಗೊಂಬಂದಾರ ಯಜಮಾನ್ರು. ಇದನ್ನು ಕೊತ್ತಂಬರಿನ ಈಗ ಸೋಸಿ ಇಟ್ಬಿಡ್ತೀನಿ ರೀ ಫ್ರೆಂಡ್ಸ್. ಬೇಕಾದ ತೊಳ್ಕೊಳಕ್ಕೆ ಬರ್ತೈತಿ. ಬತ್ತಿ ಬಿಡ್ತ್ರಿ ಬ್ಯಾಸ್ಗಿಗೆ. ಹಂಗೆ ಕ್ಯಾರಿ ಬ್ಯಾಗ್ದಾಗ ಹಾಕಿ ಫ್ರಿಜ್ನಾಗ ಇಟ್ಟಂದ್ರೆ ಮ್ಯಾಮ್ ನೆನಪಾಗಲ್ಲ, ಸೇರಿ ಆಗಿಬಿಡ್ತದೆ ಅಲ್ಲೇ. ಮತ್ತು ಅದು ಅಷ್ಟು ಚಲೋ ಅನ್ಸಂಗಿಲ್ಲ. ಬಂದು ಗುಟ್ಟನ ಹಸಿರು ಕಾಯಿಪಲ್ಯ ಇವೆಲ್ಲ ಮತ್ತು ಚೊಳಿಕಾಯಿ ಗಿಳಿಕಾಯಿ ಎಲ್ಲ ಆಮೇಲೆ ಸೋಸಕ್ಕೆ ಬರುತ್ತೆ. ಇದು ಸಬ್ಬಸ್ಗಿ ಮತ್ತು ಈ ಥರದ್ದು ಕೊತ್ತಂಬರಿ ಅದೆಲ್ಲ ಇರುತ್ತೆ ನೋಡ್ರಿ, ಆಗಿಂದಾಗ ಸೋಸಿದ್ರೆ ಚಲೋ. ಸೊ ಹಂಗಾಗಿ ಅವನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಟಿನಿ. ಇದಿಷ್ಟು ಸೋಸ್ಕೊಂಡ್ಬಿಡ್ತೀನಿ ರೀ ಬಡ ಬಡ. ಶೇಂಗಾ ಸಾರು, ಬಿಸಿ ಬಿಸಿ ಅನ್ನ ಉಣ್ಣಕತ್ತಾರ ನೋಡ್ರಿ. ಚಪಾತಿ ಅದಾವು, ಕಟ್ಟಿರೋ ರೊಟ್ಟಿ ಅದಾವು, ಒಲ್ಲೆ ಅಂತವ್ರು. ಹಾಂ ವೈಟ್ ಕಲರ್. ಈಗ ಅನ್ನ ಸಾರು ಉಣ್ಣು ಮೊದಲು, ತಾಟ್ನಿಂದ ಉಣ್ಣು, ಮತ್ತು ಆಮೇಲೆ ಕೊಡ್ತೀನಿ. ಇಬ್ರು ಒಂದೊಂದು ಚರ್ಗಿ ನೋಡ್ರಿ. ಮಾ ಅವ್ವ ತಂದಳಲ್ಲ ಊರ್ಲಿಂತ, ಅದು ಪಿಲ್ಲೆನ ತೊಗೊಂಬಿಟ್ಟ ನೋಡ್ರಿ. ಭಾಳ ಕ್ಯೂಟ್ ಐತೆ. ನನಗಂತೂ ಅದ್ರ ನೀರು ಭಾಳ ರುಚಿ ಅಂತ ಅನ್ನಂಗೆ ಅನ್ನಿಸ್ತಾವು. ಸೊ ಗಾಳಂತರೂ ಮನ್ಗಂಡು ಬಿಟ್ಟೈತ್ರಿ. ಮಾಡಾಗೈತಿ. ಮೋಡ ಮುಸ್ಕಿದ ವಾತಾವರಣ ನೋಡ್ರಿ, ಯಾವ ಪರಿ ಆಗೈತಿ. ಒಮ್ಮಿದ್ದೊಮ್ಮಲ್ಲೇ ಮಾಡಿ ಬಂದೈತಿ ನೋಡ್ರಿ. ಆಗಲೇ 2 ದಿನ ಸ್ವಲ್ಪ ಇದೇ ಥರ ಇತ್ತು. ಇವತ್ತು ಒಮ್ಮೆ ತುಂಬಿ ಬಂದಂಗೆ ಆಗ್ಬಿಟ್ಟೈತಿ ಮಾಡ. ಮತ್ತು ಸಣ್ಣಗ ಹನಿನೂ ಬೀಳಕತ್ತಾವ ನೋಡ್ರಿ. ತಗಡಿನ ಮೇ ನೋಡ್ರಿ ಯಾವ ಪರಿ ದೊಡ್ಡ ದೊಡ್ಡ ಹನಿ ಬೀಳಕತ್ತಾವ. ಏಯ್ ಊಟ ಮಾಡ್ರಿ ಸುಮ್ಮ. ಆ ಮನೆಗಿದ್ದಾಗ ಯಾವ ಪರಿ ಮಳೆ ಬರ್ತೈತಿ, ಗಪ್ ಕುಂಡಿರ್ತಿದ್ರಿ, ಸೋಗ್ ಮಾಡ್ತೀರೇನು ಇಬ್ರು? ಆಣಿಕಲ್ ಬೀಳಕತ್ತವೇನ್ರಿ ಟಪ್ಪ ಅನ್ನಂಗ. ಯಪ್ಪ ಅಲ್ಲಿದ್ದಾಗ ಮಳೆ ಬಂತಂದ್ರೆ ಹೆಂಗಕ್ಕಿತ್ತು ಮಾವ? ನೆನೆಸ್ಕೊಳೋದೇ ಬೇಡಲ್ಲ. ನೀರು ಹುಡುಗೋದು, ಬಳೆಯೋದು, ಕಾಲು ಸೇರಿಕೊಂಡು ಬೀಳೋದು. ನೀರು ಹೊಡ್ಯೋದ ವರ್ಷದ ಮನಿ ಹೊರಗೆ ನೀರು ಹೊಡೆದ ಸೋರ್ತೈತಿ. ಪಿಲ್ಯ ಮಳೆ ಬರಾಗ ಆ ಮನಿ ಚಂದ, ಈ ಮನಿ ಚಂದ? ಬರೋಬ್ಬರಿ ಅಂದವ. ಮತ್ತು ನೀ ಈಗ ಊಟ ಮಾಡ್ತೇನೋ, ನೀನು ಕೈ ತಗೊಂಡು ಇಲ್ಲಿ ಈಗ ತಳಗ ಅಲ್ಲೇ ಇಲ್ಲೇ ಕೈ ಹಿಡಿಬೇಡಪ್ಪ ನೀನು. ಮೊದಲು ಶಿಸ್ ಊಟ ಮಾಡು. ಬಾಜು ಮನೆ ಆಂಟಿ ನೋಡ್ರಿ ಚೋಡ ಮಾಡ್ಯಾರಂತ, ಚೋಡ ಕಟ್ ಕಳ್ಸ್ಯಾರ. ನಾನು ಗಾಳಿಗೆ ನಾ ಏನಾರ ಮಾಡೋಣ ನಾ ಕೊಟ್ಟು ಕಳಿಸ್ತೀನಿ, ಅವ್ರು ಏನಾರ ಮಾಡೋಣ ಅವ್ರು ಕೊಟ್ಟು ಕಳಿಸ್ತಾರೆ. ಒಬ್ರಿಗೊಬ್ರು ಮನೆಯಂದು ರುಚಿ. ಒಗ್ಯಾಣೊಗಿಬೇಕಂದೆ ನೋಡ್ರಿ. ಸದ್ಯಕ್ಕೆ ಮಳೆ ಬರಕಂತ ಈಗ ಬ್ಯಾಸಿಗೆ ಐತಿ ಬಿಡ್ರಿ. ಯಾವಾಗ ಹೋಗಿದ್ರು ಒಂದು ಆಸ್ನಾಗ ಆರ್ಬಿಡ್ತದೆ, ಚಿಂತಿಲ್ಲ. ಬಟ್ ಇವತ್ತು ಯಾಕೋ ಮಾಡೇ ಒಂದನಿ ಮಳೆ ಬರಕತ್ತೈತಿ. ನೋಡಮ್ಮಂತ. ಎಷ್ಟರೇ ನಕ್ರ ಮಾಡ್ತೀಯಪ್ಪ ನೀನಂತ್ರ ಪಿಲ್ಲಿ. ನಿಮ್ಮ ಕಡೆ ಹೆಂಗೈತೆ ವಾತಾವರಣ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂದ್ರೆ ಬ್ಯಾಸತ್ತು ಬ್ಯಾರಾದ್ರೆ ಆರ್ತಿ ಪಾಲಿಗೆ ಬಂದಿದ್ಲಂತ. ಹಂಗಾಗ್ಬಿಟ್ಟೈತಿ ಸದ್ಯಕ್ಕೆ ನನ್ನ ಹಣೆ ಬರ. ಏನಂತೀರಿ ಇಲ್ಲಿ ನೋಡ್ರಿ, ಸಾಕಾಗ್ಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ್. ಈ ಸದ್ಯಕ್ಕಂತೂ ನನಗೆ ಒಳ್ಳೆ 1.5 ತಾಸು ಆಯ್ತು ನೋಡ್ರಿ.
1.5 ತಾಸಾಯಿತು. ಇಷ್ಟೇ ನೀರು ನಿಂತುಬಿಟ್ಟವ್ರಿ, ಒಟ್ಟ ಹೋಗಲ್ಲಾಗ್ಯಾವು. ಅದು ತೊಗೊಂಡು ಎಷ್ಟು ತಿಕ್ಕಿನಿ, ಮತ್ತು ಹವಾ ಹಿಡ್ದೈತನ ಅಂತೇಳಿ ಮತ್ತು ಟಪ್ ಟಪ್ ಬಡ್ದೀನಿ. ಮತ್ತು ಇಲ್ಲಿ ಪೈಪ್ ಓಪನ್ ಐತೆ ನೋಡ್ರಿ, ಸಿಂಕಿಂದಿದು ಇಲ್ಲಿ ಓಪನ್ ಆಗಿದ್ದಕ್ಕೆ ಹವಾ ಹಿಡಿತದನ ಅಂತೇಳಿ ಮತ್ತು ಜಗ್ಗಿಂದ ಅದನ್ನ ಫುಲ್ಲ ಮುಚ್ಚಿನ್ರಿ. ಮುಚ್ಚಿದ್ರು ಇಲ್ಲಿ ತನಕ ಬಂದವು ನೋಡ್ರಿ ಫ್ರೆಂಡ್ಸ್ ನೀರು. ಅಯ್ಯೋ ದೇವ್ರೇ. ಈಗ ನೆಲ ಗಿಲ ಎಲ್ಲ ಒರೆಸ್ಕೊಂಡೀನಿ ರೀ, ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೀನಿ. ಟಾಯ್ಲೆಟ್ ಹೊಲಸಾಗಿದ್ದು ಅದು ತಿಕ್ಕೊಂಡಿನಿ. ಇಷ್ಟು ನೀರು ಇಟ್ಟೀನಿ ರೀ ಫ್ರೆಂಡ್ಸ್ ಮೈ ತಕ್ಕೊಳಕ್ಕೆ. ಬತ್ತಲ ತಿಕ್ಬೇಕಂತೇಳಿ ಬಂದೆ. ಸೊ ಆಗಳಿಂದ ಇದೇ ಪ್ರಯತ್ನ ನಡೆದೈತಿ. ಸದ್ಯಕ್ಕೆ ಏನು ಮಾಡ್ತೀರಿ, ವಾಡ್ಯದಾಗಿದ್ದಾಗ ನಮಗೆ ನೀರು ಬಳೆಯೋದು, ಗಟ್ಟರದ ನೀರು ನೋಡೋದು ತಪ್ಪಿದ್ದಿಲ್ಲ ರೀ. ಇಲ್ಲಿಂದ ಬಿಟ್ಟು ಆ ಮನೆಗೆ ಹೋದ್ರೂ ಅಲ್ಲೇನ ಅದೇ ಹಣೆ ಬರಿತ್ತು. ಇಲ್ಲಿ ಇಂಥ ಅಪಾರ್ಟ್ಮೆಂಟ್ ಆಗೈತೆ ಅಂದ್ರೂ ಇದು ಭಾಳ ದಿನನೇ ಐತೆ ರೀ. ಸರಿ ಅಂದ್ರೂ ಈಗ ಸುಮಾರು ದಿನ ಹಾಕೋತ ಬಂತು. ಸಾಕಾಗ್ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ್. ಇದು ಒಳ್ಳೇದು ಒಳಗಡೆಯಿಂದ ಮತ್ತು ರಿಟರ್ನ್ ಹೊಲಿಸಿ ಬರತೈತಿ. ದಾಳೆ ಬಡ್ಡಿಲಿ ಇದು ಮಾವ ಪುಡಿ ಒಂದು ತಿಂದು ನೋಡ್ರಿ ಒಳ್ಳೆ ಮ್ಯಾಗ ಬರಕತ್ತೈತೆ. ಅದು ನೀರು ತಳಗಡೆ ತುಂಬಿ ನೀರು ಸಮಯ ಹಾಕಲ್ಲ ಮನ್ಯಾಗ ಉಗುಳಿ. ಸಾಕಾಗ್ಬಿಟ್ಟೈತೆ ರೀ ಫ್ರೆಂಡ್ಸ್ ನನಗಂತೂ ರೀ. ಸದ್ಯಕ್ಕೆ ನೆಲ ವರ್ಷದ ನೀರನ್ನು ನಾನು ಟಾಯ್ಲೆಟ್ದಾಗ ಹಾಕ್ತೀನಿ ರೀ ಫ್ರೆಂಡ್ಸ್. ಬಟ್ ಇಲ್ಲಿ ಒಳಗಡೆಯಿಂದ ಅದು ಏನು ಪ್ಯಾಕ್ ಆಗ್ಯದೋ ಏನಾಗ್ಯದೋ ಗೊತ್ತಿಲ್ಲ. ನಮ್ಮ ಅತ್ತೆಯವ್ರದ್ದು ಒಬ್ರದ್ದು ಹಾಗೆ ಆಗಿತ್ತಂತ್ರಿ. ಇವತ್ತು ನನಗಂತೂ ತಲೆ ಲಿಮಿಟ್ ಮೀರಿ ಹೋಗ್ಬಿಟ್ಟೈತಿ ನೋಡ್ರಿ ಫ್ರೆಂಡ್ಸಿಗೆ. ಏನು ಮಾಡಪ್ಪ ನಾನು ಆಗ್ಬಿಟ್ಟೈತಿ. ಮಾಡಿದ್ರೆ ಹವಾ ಬಿಡುತ್ತಂತ ಹೇಳ್ತಾರೆ. ಬಟ್ ಅದು ಏನು ಪ್ರಾಬ್ಲಮ್ ಆಗಿತ್ತೋ ಗೊತ್ತಿಲ್ಲ. ಏನೋ ಹೊಸ ಅಪಾರ್ಟ್ಮೆಂಟ, ಅಲ್ಲೆಲ್ಲ ಪೈಪ್ನೊಳಗದು ಏನು ಸಿಮೆಂಟ್ ಬಿದ್ದು ಪ್ಯಾಕ್ ಆಗೈತೆ. ಏನು ಮಾಡೈತ್ರೆ ಇದಕ್ಕೆ ಸಮಸ್ಯೆ ಹೆಂಗೆ ಹುಡುಕ್ಬೇಕು ಗೊತ್ತಿಲ್ಲ. ಈಗ ನಾನೇ ಬಡ್ದಾಡ್ಬೇಕು ರೀ. ಇದಕ್ಕೆ ಯಾರಿಗೆ ಕೇಳ್ಬೇಕು ಏನು ಮಾಡ್ಬೇಕಂತೇಳಿ. ನಮ್ಮ ಯಜಮಾನ್ರಂತರೂ ಈಗ ನೋಡಿ ಹೋಗ್ಯಾರ್ರಿ, ತಲೆ ಕೆಡ್ಸ್ಕೊಂಡಿಲ್ಲ. ಈಗ ನನಗೆ ಇದು ನೋಡ್ರಿ ನೀರೆಲ್ಲ ಸದ್ಯಕ್ಕೆ ಬಾತ್ರೂಮ್ದಾಗ ಈ ಥರ ನಿಂತ್ರಿ ಹೆಂಗೆ ರೀ ಇದು ಆಕಾರ. ನಾನು ಮೈ ತಕ್ಕೊಳೋದೈತಿ. ಶಿವ ಹೆಂಗೆ ಆದಂಗೆ ಅಲ್ರಿ ಸದ್ಯ. ಇನ್ನೇನು ಮಾಡೋದು. ನೀರಂತರೂ ಕಾಯ್ದವ್ರಿ. ಸದ್ಯಕ್ಕೆ ಬಂದ್ ಮಾಡೀನಿ. ಮೈ ತಕ್ಕೋಬೇಕು. ಇಷ್ಟೊತ್ತನ ಎಕ್ಕರ್ಲಾಡೀನಿ. ನೀರಂತರೂ ಹೋಗಲಿಲ್ಲರಿ, ಇನ್ನು ಹೆಚ್ಚಿಗೆ ಹಾಕತ್ತವ. ಯಾಕಂದ್ರೆ ಇಲ್ಲಿ ಪೈಪ್ನ್ಯಾಗ ಜೋರ್ಸಿ ನೀರು ಹಾಕಿದ್ರೆ ತಳ್ಕೊಂಡು ಹೋಗ್ತಾವನು, ಹವಾ ಹಿಡಿದ್ರೆ ಬಿಡ್ತದತ್ತ ನಾನು ಮಾಡಕ್ಕೋದೀನಿ ರೀ. ಉಲ್ಟಾ ನೋಡ್ರಿ ಇಲ್ಲಿ ತನಕ ಬಂದಿವಿ ಸದ್ಯಕ್ಕೆ ನೀರು. ಇಲ್ಲಿ ತನೂ ಬಂದ ನೋಡ್ರಿ. ಸಾಕಾಗೋಗ್ಬಿಡ್ತೀರಿ ಫ್ರೆಂಡ್ಸ. ನೋಡೋಣ ಇದಕ್ಕೇನು ಸೊಲ್ಯೂಷನ್ ಆಗುತ್ತೋ ಗೊತ್ತಿಲ್ಲ. ನೋಡ್ರಿ ನಾವು ಒಂದು ಸಮಸ್ಯೆ ಒಂದು ಇದಾತಂದ್ರೆ ಹಿಂಗೆಲ್ಲ ಜೀವನ ಮುಂದೆ ಚಲೋ ಇರ್ತಂತ ಅನ್ಕೋತೀವಿ. ಹಂಗಿರಂಗಿಲ್ಲ ನೋಡ್ರಿ. ನಾನು ನಮ್ಮ ಮನೆ ಆದ್ರೆ ಆರಾಮಿರ್ತ ಲೈಫು ಮಸ್ತಾಗಿರ್ಬೋದು ಅಂತ ನಾನು ಅನ್ಕೊಂಡೀನಿ. ಆದ್ರೆ ಮನೆಯೆಲ್ಲ ಆಯಿತು, ದೇವ್ರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ, ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನೋಡ್ರಿ ಇದೆಲ್ಲ ಆತಿರ್ತಾವ. ಅಲ್ಲಿ ನೋಡಿದ್ರೆ ಒಂಥರ, ಹಳೆ ಒಟ್ಟರದಾಗ ನೋಡಿದ್ರೆ ಒಂಥರ, ಇಲ್ಲಿ ಒಂಥರ. ವೈ ಫ್ರೆಂಡ್ಸ್ ಕೆಲನೇ ಹೇಳ್ಬೇಕಂತಂದ್ರೆ ಜೀವನ ಅಂದ್ರೆ ಸುಲಭ ಮತ್ತು ಸರಳ ಇಲ್ರಿ, ಕಠಿಣ ಭಾಳ ಐತಿ. ತಿಳ್ಕೊಂಡಂಗಿರಲ್ಲ ನೋಡ್ರಿ. ಒಟ್ಟು ಒಂದು ಸಿಕ್ಕರೆ ಒಂದು ನೆಮ್ಮದಿ ಸಿಗುತ್ತಂತೀವಿ. ಅದು ಸಿಕ್ಕಾಗನೇ ಗೊತ್ತಾಗೋದು. ನಾವು ಅನ್ಕೋತೀವಿ ಇದಿದ್ರೆ ಆಗ್ಬಿಡ್ತಪ್ಪ. ಒಟ್ಟು ಮನಿ ಅಂದು ಮನಿ ಆಯಿತು. ಬಟ್ ಆದ್ರೂ ಏನೋ ಒಂದೊಂದು ಇದೇ ಇರ್ತಾವೆ ನೋಡ್ರಿ ಫ್ರೆಂಡ್ಸ್. ಇಲ್ಲ ಅನ್ನೋದು ಈ ಮನುಷ್ಯನ ಜನ್ಮಿಗೆ ಸಮಸ್ಯೆ ಅನ್ನೋದು ಆಯ್ತಪ್ಪ ಮುಗಿತಪ್ಪ ಅನ್ನಂಗಿಲ್ಲ ನೋಡ್ರಿ. ಒನ್ ಬೈ ಒನ್ ಏನಾದರೂ ಒಂದು ಸಣ್ಣ ದೊಡ್ಡದು ಇರ್ಲಿಕ್ಕಂದ್ರೂ ಸಣ್ಣದರ ಇದ್ದೇ ಇರ್ತಿರ್ತಾವೆ. ಮತ್ತು ಇದು ಟೆನ್ಷನ್ ನೋಡ್ರಿ ಹೆಣ್ಮಕ್ಳಿಗೆ. ಇನ್ನೂ ಒಗ್ಯಾಣ ಹೋಗಿಬೇಕು. ಅದಿಷ್ಟು ನೀರಿಗೆ ಇಟ್ಟು ಬಡ ಇಷ್ಟು ಒಗ್ಯಾಣ ಅದು ಒಕ್ಕೊಂಬಿಟ್ರೆ ಆಯಿತು. ಇಷ್ಟು ಟಾಯ್ಲೆಟ್ ತಿಕ್ಕಿ ಬಾತ್ರೂಮ್ ತಿಕ್ಕಿ ಇಲ್ಲಿದ್ದಿಲ್ಲ ಅಂತ ನಾ ಅನ್ಕೊಂಡೆ. ಹಿಂಗೆ ಅದು ನೋಡೋಕೋರಿ ಒಗ್ಯಾಣ ಉಳಿದು ಯಪ್ಪ ವಿಪರೀತ ಬೇಜಾರಾಯ್ತು ರೀ. ಗ್ಯಾಲ್ರಿನೂ ಹೊಲಸಾಗಿತ್ತು ರೀ. ಅದನ್ನು ಕೂಡ ಸ್ವಚ್ಛಾಗಿ ತೊಳೆದೀನಿ, ನೀರು ಹಾಕಿನ ತೊಳೆದೀನಿ. ಈ ಮಕ್ಕಳಿಗೆ ಇಲ್ಲಿ ಆಡ ಹಾಕಿ ಭಾಳ ಖುಷಿ ಆಗೈತಿ. ಊಟ ಮಾಡಿ ಕುಂತಾರೆ ಇವ್ರು. ಸೊ ಓಪ ಆರ್ತಿತ್ತು. ನೀವು ಒರೆಸಿದೇನಾ? ಕೂತಾರ ತಣ್ಣಗೆ ಅನ್ಸೈತಿಲ್ಲ ಅಲ್ಲಿ, ತಣ್ಣಗೆ ಅನ್ಸಕತ್ತೈತಿ ನೋಡ್ರಿ ಫ್ರೆಂಡ್ಸ್. ಉಲ್ಟಾ ದಗಿ ಆಯ್ತು ರೀ. ಏನೊಂದು 15 ನಿಮಿಷ ಬಂತು ನೋಡ್ರಿ ಮಳೆ. ಅಷ್ಟಕ್ಕೇ ಸದ್ಯಕ್ಕೆ ಫುಲ್ ಅಂದ್ರೆ ಏನದು ಸೆಕೆ ಅಂದ್ರೆ
ಹೇಳ್ಬೇಡ್ರಿ ಆ ಥರ ಜಳ ಒಕ್ಕಂಗೆ ಆಗ್ಬಿಡ್ತು ನೋಡ್ರಿ ಫ್ರೆಂಡ್ಸ. ಓಕೆ ಫ್ರೆಂಡ್ಸ, ವಿಡಿಯೋನ ಎಂಡ್ ಮಾಡ್ತೀನಿ ನೋಡ್ರಿ. ಸದ್ಯಕ್ಕೆ ಜಳಕ ಮಾಡ್ತೀನಂತ. ಬಟ್ ವಿಡಿಯೋ ಹೆಂಗೆ ಅನಿಸುತ್ತೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಥರ ಅಪಾರ್ಟ್ಮೆಂಟ್ಗೆ ಹೋದೊಳಗೆ ನಮಗೂ ಈ ಥರ ಎಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್. ಅಲ್ಲೇ ಆ ಮನ್ಯಾಗ ಅಷ್ಟು ಆ ಥರ ಕಟ್ಕೊತಿದ್ದಿಲ್ಲ ಬಿಡ್ರಿ ಫ್ರೆಂಡ್ಸ್. ನಾವು ಅಲ್ಲಿ ಬಾಡಿಗೆ ಇದ್ದಲ್ಲಿ ಒಂದು ದಿನವೂ ಈ ಥರ ನಮ್ಗೆ ಅನುಭವ ಆಗಿದ್ದಿಲ್ಲ. ಬಟ್ ಮುಸ್ರಿಯೋದು ಏನಾದರೂ ಅಲ್ಲಿ ಜಾಸ್ತಿ ಹಿಂಗೆ ನೀರಿಂದು ಇದು ಮ್ಯಾಗ ಜಾಳೆ ಅಂತಾರೆ ನೋಡ್ರಿ, ಕ್ಯಾಪ ಆ ಥರ ಇರಲಿಲ್ಲ ಅಂದ್ರೆ ಸ್ವಲ್ಪ ಏನಾದರೂ ಮುಸ್ರಿ ಹೋಗಿತ್ತಂದ್ರೆ ಮತ್ತೆ ಅದನ್ನು ತೆಗೆದಿವಪ್ಪ ಅಂದ್ರೆ ನೀರು ಹೋಗ್ಬಿಡವು. ಇಲ್ಲಿ ಮುಸ್ರಿನೂ ಹೋಗಲ್ಲ, ಅಲ್ಲಿನ ಪ್ರಶ್ನೆನೇ ಬರೋಲ್ಲ ಬಿಡ್ರಿ. ನಾವು ಎಲ್ಲ ಸಿಂಕಿನಾಗ ತೊಳ್ಕೊತೀವಿ. ವರ್ಷಿದಷ್ಟು ಒಮ್ಮೆ ನೀರು ಟಾಯ್ಲೆಟ್ದಾಗರ ಹಾಕ್ತೀನಿ, ಈ ಕಡೆರ ಹಾಕ್ತಿರ್ತೀನಿ. ಬಟ್ ಇವಾಗ ಅಂದ್ರೂ ಅಪ್ಪ ನೋಡ್ರಿ ಹಿಂಗತ್ತೆ ಐತಿ ಫ್ರೆಂಡ್ಸ ಪರಿಸ್ಥಿತಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಅಭಿಪ್ರಾಯನ ಕಮೆಂಟ್ ಮಾಡ್ತೀವಿ. ಅಪಾರ್ಟ್ಮೆಂಟ್ದೊಳಗೆ ಈ ಥರ ನೀರು ಕಟ್ಕೊಂಡವಪ್ಪ ಮೋರ್ಯಾಗ ಅಂತಂದ್ರೆ ನಿಮ್ಗೆ ಅದು ಏನಾದರೂ ಸೊಲ್ಯೂಷನ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ಲಾಗ್ದೊಳಗೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ತೆ ಎಲ್ಲರಿಗೂ, ಬಾಯ್.